ಪರಿಹಾರ ತಲುಪದೆ ದೊಡ್ಡ ಗೊಂದಲ. ಲೆಕ್ಕಾಧಿಕಾರಿಯ ಪಕ್ಷಪಾತ. 150ಕ್ಕೂ ಹೆಚ್ಚು ರೈತರಿಗೆ ಪರಿಹಾರ ವಂಚನೆ. ಹಣ ಕೊಟ್ಟವರಿಗೆ ಮಾತ್ರ ಸಮೀಕ್ಷೆ. ರೈತರ ಆರೋಪ. ವಂಚಿತರಾದ ರೈತರು ದಂಡಾಧಿಕಾರಿಗೆ ಮನವಿ ಸಲ್ಲಿಕೆ. ಅಫಜಲ್ಪುರ ತಾಲೂಕಿನ ಪ್ರವಾಹದಿಂದಾಗಿ ತಮ್ಮ ಬೆಳೆಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡ ಸಂತ್ರಸ್ತ ರೈತರಿಗೆ ಸರ್ಕಾರ ಘೋಷಿಸಿದ ಪರಿಹಾರ ತಲುಪದೆ ಗಂಭೀರ ಸಮಸ್ಯೆ ಬೆಳಕಿಗೆ ಬಂದಿದೆ. ಇಲ್ಲಿನ ಒಂದು ಗ್ರಾಮ ಲೆಕ್ಕಾಧಿಕಾರಿಯ ನಿರ್ಲಕ್ಷ್ಯ ಮತ್ತು ಪಕ್ಷಪಾತದಿಂದಾಗಿ 150ಕ್ಕೂ ಹೆಚ್ಚು ಜನ ರೈತರು ಪರಿಹಾರದಿಂದ ವಂಚಿತರಾಗಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಾ ಲೆಕ್ಕಾಧಿಕಾರಿ ಹಣ ಕೊಟ್ಟವರಿಗೆ ಮಾತ್ರ ಸಮೀಕ್ಷೆ ಮಾಡ್ತೇನೆ, ಉಳಿದವರಿಗೆ ಪರಿಹಾರ ಬೇಡ ಎಂದು ಹೇಳಿದ್ದಾನೆ ಎಂದು ಆರೋಪಿಸಿದ್ದಾರೆ. ಈ ಊರಲ್ಲಿ ಏನಪ್ಪಾ ಅಂದ್ರ ಈ ಕೆಲವೊಬ್ರಿಗೆ ಜಾಸ್ತಿ ಅಮೌಂಟ್ ಹಾಕ್ಯಾರ, ಕೆಲವೊಬ್ರಿಗೆ ಜಾಸ್ತಿ ಕಮ್ಮಿ ಹಾಕ್ಯಾರ ಅಮೌಂಟ್. ಆಯ್ತು ಮೂತಿ ನೋಡಿ ತಾರತಮ್ಯ ಟಾರ್ಗೆಟ್ ಇಟ್ಟು ರೊಕ್ಕ ಹಾಕ್ಯಾರ್ರಿ ಅವರು. ಇವ್ರೇನ್ ನಮ್ದು ಅಲಿಕರ್ ಅಲ್ಲಿ ತಲಾಟಿ ಅಲ್ಲಿ ಈಗ ನಷ್ಟ ಅನುಭವಿಸಿದ ಅನೇಕ ರೈತರು ಸರ್ಕಾರಿ ಸಹಾಯ ಪಡೆಯದೆ ಸಂಕಷ್ಟದಲ್ಲಿದ್ದಾರೆ. ಈ ಅನ್ಯಾಯದ ಹಿನ್ನೆಲೆಯಲ್ಲಿ ಇಂದು ರೈತರು ಅಫಜಲ್ಪುರ ತಾಲೂಕು ದಂಡಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಮನವಿಯಲ್ಲಿ ಲೆಕ್ಕಾಧಿಕಾರಿಯನ್ನ ತಕ್ಷಣ ಅಮಾನತು ಮಾಡಬೇಕು, ಪರಿಹಾರದಿಂದ ವಂಚಿತರಾದ ರೈತರಿಗೆ ತಕ್ಷಣ ಮರು ಸಮೀಕ್ಷೆ ನಡೆಸಬೇಕು ಎಂಬ ಬೇಡಿಕೆಯನ್ನ ಸ್ಪಷ್ಟವಾಗಿ ಮುಂದಿಟ್ಟಿದ್ದಾರೆ. ರೈತರು ಎಚ್ಚರಿಕೆಯನ್ನ ನೀಡುತ್ತಾ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸುತ್ತೇವೆ ಎಂದು ಹೇಳಿದ್ದು ಪರಿಸ್ಥಿತಿಗೆ ಮತ್ತಷ್ಟು ತೀವ್ರತೆಯನ್ನ ತಂದಿದೆ. ಗ್ರಾಮ ಲೆಕ್ಕಾಧಿಕಾರಿಯ ನಿರ್ಲಕ್ಷ್ಯಕ್ಕೆ ರೈತರಲ್ಲಿ ಭಾರೀ ಅಸಮಾಧಾನ ನಿರ್ಮಾಣವಾಗಿದ್ದು, ಇದೀಗ ರಾಜ್ಯ ಆಡಳಿತ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದರ ಕಡೆ ಎಲ್ಲರ ಗಮನ. ಸರ್, ನಮ್ಮ ತೇವಾಂಶ ಹೆಚ್ಚಾಗಿ ಅಲ್ಲಿ ಹೊಲವು ಬರ್ತಿಲ್ಲ ಮನುಷ್ಯಾಗ. ಅಂಥವು ಇದೇ ಮಾಡಿಲ್ಲ ಅವರು ಡಾಟಾನೇ. ಇವ್ರಿಗೆ ಹೋಗಂದ್ರೆ ಇಲ್ಲಿ ಕೆಸರದ ನಾವು ಹೋಗಲತ್ತಿದ್ರು. ಇವರು ನಾವು ಜಬರ್ದಸ್ತಿಲಿ ಇವ್ರಿಗೆ ಒಯ್ದಿದ್ದೆವು, ಒಯ್ದು ಕಿಶೆ ಮಾಡಿಸಿದೆವು, ಆದ್ರೂ ಕೂಡ ಆಗಿಲ್ಲ ನಮ್ಮದು. ಏನಾನು ಹೊಲ ಹಂಗೆ ಇಟ್ಟಿದೇವ್ರು ನಾವು. ಮೊನ್ನೆ ತಹಸೀಲ್ದಾರ್ ಸಾಹೇಬ್ರು ಬರ್ಲಾಕ ನಮ್ಮ ಹೊಲಕ್ಕ ಏನೋ ಬಂದದು ಅವರೇ ಖುದ್ದಾಗಿ ನೋಡಲಾಕ, ಪರಿಶೀಲನೆ ಮಾಡಲಾಕ ನಮ್ಮ ಹೊಲ ಏನು ಪರಿಸ್ಥಿತಿ ಇದೆ ಏನದ ನೋಡ್ಕೊಂಡು ದುಡ್ಡು ಹಾಕಲಾಕ. ಇಲ್ಲಾಂದ್ರೆ ನಮ್ಗೆ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕ್ರಿ, ಇಬ್ಬರ ಮೇಲೆ.